ಅವನು ಮಾತಾಡಿದ್ದನ್ನು ನನಗೇನು ಮಾತಾಡಲಿಕ್ಕೆ ಬಿಟ್ಟೇ ಇಲ್ಲ. ಅವರು ಎಲ್ಲ ಅವರೇ ಮಾತಾಡಿಬಿಟ್ಟಿದೆ. ಹೀಗಾಗಿ ನಾನು ಮಾತಾಡಲಿಕ್ಕೆ ಅಂಥದ್ದು ಏನೂ ಇಲ್ಲ. ಅದು ನನಗನ್ನಿಸ್ತದೆ ಏನು ಅಂತ ಹೇಳ್ತಂದರೆ, ನಾವು ಮಾತುಗಳನ್ನು ಆಡಬೇಕು ಅಂತ ಅನ್ನಿಸ್ತದೆ. ಯಾಕಂತಂದರೆ ನಮ್ಮ ಭಾಷೆಗಳ, ಭಾರತೀಯ ಭಾಷೆಗಳ ಭಾಳ ಎಲ್ಲದಿರೋದೇ ಮಾತುಗಳಲ್ಲಿ, ಬರವಣಿಗೆಯಲ್ಲಿ ಅಲ್ಲ. ನಾವು ಬರವಣಿಗೆಯಲ್ಲಿ ಕೃತಕವಾಗಿ ಬರ್ತೇವೆ, ಆದರೆ ಮಾತಿನಲ್ಲಿ ಮಾತ್ರ ಭಾಳ ಸಹಜವಾಗಿ ಪ್ರೀತಿಯಿಂದ ಮಾತಾಡ್ತೇವೆ. ಮತ್ತು ನಾವೇನು ಮುಚ್ಚಿಟ್ಕೊಳ್ಳೋದಿಲ್ಲ, ಬಚ್ಚಿಟ್ಕೊಳ್ಳದೆ ಹೊರಗಾಕಿಬಿಡ್ತೀವಿ. ಇದು ನಮ್ಮ ಸ್ವಭಾವ. ಇಡೀ ಪ್ರಪಂಚದಲ್ಲಿ 84-85 ಭಾಷೆಗಳಲ್ಲಿ ಮಾತಾಡೋ ಭಾಷೆಗಳು ಅಂತ ಹೇಳ್ತಾರೆ. ಎಷ್ಟೋ ಗೊತ್ತಿಲ್ಲ ನನಗೆ. ಆದರೆ ಮಾತಾಡುವ ಭಾಷೆಗಳಲ್ಲಿ ನಮ್ಮ ದೇಶ ಭಾಳ ಬೇರೆ ದೇಶಗಳಾದರೆ ಮಾತಿನ ಜೊತೆಗೆ ಬರವಣಿಗೆಯನ್ನು ರೂಢಿಸಿಕೊಂಡಿರ್ತಾರೆ. ಹೀಗಾಗಿ ಎಷ್ಟೋ ವಿಷಯವನ್ನು, ಅರ್ಧಕ್ಕರ್ಧ ವಿಷಯವನ್ನು ಬರವಣಿಗೆಯಲ್ಲಿ ತಿಳಿಸ್ತಾರೆ. ನಮ್ಮಲ್ಲಿ ಹಾಗಲ್ಲ. ಮಾತಿನಲ್ಲಿ ತಿಳಿಸಿದ್ದನ್ನು ಬರವಣಿಗೆಯಲ್ಲಿ ಅನೇಕ ಬಾರಿ ತಿಳಿಸಲಿಕ್ಕಾಗೋದಿಲ್ಲ. ಅಷ್ಟು ನಾವು ಮಾತುಗಳಲ್ಲಿ ಜಾಡು ಮತ್ತು ಮಾತುಗಳನ್ನು ಪಳಗಿಸಿದೆ. ಬಹುಶಃ ನಮ್ಮ ಎಲ್ಲ ಭಾಷೆಗಳಿಗೆ ಎರಡೆರಡು ಭಾಷೆಗಳಂತೂ ಖಂಡಿತ ಇರ್ತವೆ. ಒಂದು ಬರವಣಿಗೆಯ ಭಾಷೆ, ಒಂದು ಮಾತಿನ ಭಾಷೆ. ಅಂದರೆ ಅದಕ್ಕೂ ಅಷ್ಟು ವ್ಯತ್ಯಾಸ ಇರೋದಿಲ್ಲ. ವ್ಯತ್ಯಾಸ ಇಲ್ಲದೆ ಹೋದರೂ ಕೂಡ ಆ ಪ್ರತ್ಯಯಗಳು ಆಮೇಲೆ ಇವುಗಳು ಸ್ವಲ್ಪ ಬಿಡುವಾಗಿರ್ತವೆ. ಅಂತೂ ಬರವಣಿಗೆಯ ಭಾಷೆ, ಮಾತಿನ ಭಾಷೆ ಬೇರೆ. ನಮ್ಮ ಮಾತಿನ ಭಾಷೆ ಕಾವ್ಯ ಜಾಸ್ತಿ, ಬರವಣಿಗೆ ಭಾಷೆಯಲ್ಲಿ ಕಾವ್ಯ ಇರೋದಿಲ್ಲ. ಮಾತಿನ ಭಾಷೆಯಲ್ಲಿ ಪ್ರತಿಯೊಂದು ಕಾವ್ಯ ಇರ್ತದೆ. ಅದೆಂಥ ಕಾವ್ಯ ಅಂತ ಹೇಳಿತಂದರೆ, ನೀವು ಒಬ್ಬ ಹಳ್ಳಿಯವರ ಮಾತುಗಳನ್ನು ಕೇಳಿದರೆ ಎಷ್ಟು ಪವಿತ್ರ ಇರ್ತದೆ ಆ ಮಾತುಗಳಲ್ಲಿ ಅಂತ ಹೇಳಿತಂದರೆ, ಅಯ್ಯೋ ಏನು ಇಂಥ ಪವಿತ್ರ ಹೆಚ್ಚುಗಳಿರೋಲ್ಲ ಅಂತೇಳಿ ಅನಿಸೋದು. ಅಷ್ಟು ಕಾವ್ಯಾತ್ಮಕವಾಗಿ ಮಾತಾಡ್ತಾರೆ ನಮ್ಮ ಹಳ್ಳಿಗಳು. ನಾವು ನಗರದವರು ಪುಸ್ತಕ ಓದಿ ಪುಸ್ತಕದ ಭಾಷೆ ಮಾತಾಡ್ತೀವಿ. ಹಳ್ಳಿಯವರು ಹಾಗಲ್ಲ, ಅವರು ಭಾಷೆಯನ್ನು ಸೃಷ್ಟಿ ಮಾಡ್ತಾರೆ. ಅವರು ನಾವು ಸೃಷ್ಟಿ ಮಾಡೋದಿಲ್ಲ, ಇದನ್ನು ಓದ್ತೀವಿ, ನಾವು ಬಾಯ್ಪಾಟ್ ಮಾಡ್ತೀವಿ, ಮಾತಾಡ್ತೀವಿ. ಹಳ್ಳಿಗಳು ಹಾಗಲ್ಲ, ಸೃಷ್ಟಿ ಮಾಡ್ತಾರೆ ಭಾಷೆಯನ್ನು. ಅಂದರೆ ಒಂದು ಕಥೆಯನ್ನು ಅವರು ನೀವೇನಾದರೂ ಕೇಳಿದ್ರಿ ಅಂತ ಹೇಳ್ತಾರೆ. ಒಂದು ಕಥೆಯನ್ನು ಹೇಳಿದರೆ 10 ಸಲ ಹೇಳಿದರೆ 10 ಕಥೆ ಹೇಳ್ತಾರೆ, 10 ಥರ ಹೇಳ್ತಾರೆ. 10 ಥರ ಹೇಳೋದಂದ್ರೆ 10 ಕಥೆ ಹೇಳಿದಾಗೆ. ನಾವು ಕಥೆಯನ್ನು ಬಾಯ್ಪಾಟ್ ಮಾಡಿ ಹೇಳೋರಾದ್ರಿಂದ ಒಂದು ಕಥೆಯನ್ನು 20 ಸಲ ಹೇಳಿದ್ರು ಒಂದೇ ಕಥೆ ಹೇಳ್ತಿರ್ತೇವೆ. ಕಥೆಗಳಲ್ಲಿ ಕಥೆಯಲ್ಲಿ ವ್ಯತ್ಯಾಸ ಇರೋದಿಲ್ಲ. ಅಂದರೆ ನಾವು ಭಾಷೆಯನ್ನು ಸೃಷ್ಟಿ ಮಾಡಬೇಕು, ಹಳ್ಳಿಯವರು ಸೃಷ್ಟಿ ಮಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇರ್ತದೆ. ಅಂದರೆ ಹಳ್ಳಿಯವರು ಸೃಷ್ಟಿ ಮಾಡಿದ್ದು ಭಾಷೆಗೆ ಹೊರತು ನಾವು ಸೃಷ್ಟಿ ಮಾಡಿದ್ದು ಪುಸ್ತಕದ ಭಾಷೆ. ಹೀಗಾಗಿ ನಮಗೆ ಈ ಭಾಷೆ ಮಾತಾಡ್ತೀವಲ್ಲ, ಈ ಪುಸ್ತಕದ ಭಾಷೆ ಮಾತಾಡ್ತೀವಲ್ಲ, ಈ ಮಾತಾಡಿದ್ದನ್ನು ಮಾತಾಡಿ ಬಹುಶಃ ನಾವೆಲ್ಲರೂ ಒಂದೇ ಮಾತು ಮಾತಾಡ್ತೀವಿ ಅಂತ ಗೊತ್ತಿದೆ. ನಾವೆಲ್ಲ ಒಂದೇ ಥರ ಮಾತಾಡ್ತೀವಿ, ನಿಮಗೆ ಅನಿಸ್ತಿರ್ಬೋದು. ಹೀಗಾಗಿ ನಮ್ಮ ಮಾತುಗಳಲ್ಲಿ ಏನಂತ ವ್ಯತ್ಯಾಸ ಇಲ್ಲ. ಆದ್ದರಿಂದ ನಾನು ಮಾತಾಡಿ ಪ್ರಯೋಜನ ಇಲ್ಲ. ಅದೇನು ಇದನ್ನು ಫಂಕ್ಷನ್ ಏರ್ಪಡಿಸಿದ್ದೀವಿ. ನೀವು ಫಂಕ್ಷನ್ ಏರ್ಪಡಿಸಿದ್ರ ಬಗ್ಗೆ ನಮಗೆಲ್ಲ ಭಾಳ ಪ್ರೀತಿ ಇದೆ ಮತ್ತು ಆಸಕ್ತಿ ಇದೆ ಮತ್ತು ಭಾಳ ಗೌರವ ಇದೆ. ನಿಮ್ಮ ಪ್ರೀತಿ ಗೌರವಾದಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಮತ್ತು ಪ್ರೀತಿಯನ್ನು ವಂದನೆಗಳನ್ನು ಸಲ್ಲಿಸ್ತೇವೆ. ಭೇಟಿಯಾಗಿ ತುಂಬ ಖುಷಿ ಆಯಿತು ಅಂತ ಹೇಳ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. ನನಗೆ ಆ್ಯಕ್ಚುಲಿ ನಾನು ಇನ್ನೂ ಓದೋಕ್ಕೆ ಕಲಿತಾ ಇದ್ದೀನಿ. ಸೊ ನಾನು ಹೇಳಿದೆ, ನನಗೆ ಅಷ್ಟೊಂದು ಇನ್ನೂ ಓದೋಕ್ಕೆ ಬರಲ್ಲ, ನಾನು ಮಾತಾಡ್ತೀನಿ. ಬಟ್ ಕನ್ನಡ ಅಂದರೆ ತುಂಬಾ ಇಷ್ಟ, ತುಂಬ ಹೆಮ್ಮೆ. ನಾನು ಆ್ಯಕ್ಚುಲಿ ಫಾರ್ಮಲ್ ಆಗಿ ಕಲೀಲಿಲ್ಲ. ಎಲ್ಲರೂ ನಮ್ಮ ಮಾತು ಕೇಳಿ, ಒಂದಷ್ಟು ಧಾರಾವಾಹಿ ನೋಡಿ, ಕೋ ಸ್ಟಾರ್ಸ್ ಜೊತೆ ಮಾತಾಡಿ ನಾನು ಕಲ್ತಿದ್ದೀನಿ.
ಆ್ಯಕ್ಚುಲಿ ಜಾಸ್ತಿ ನಾನು ಟಿ ವಿನಲ್ಲಿ ವರ್ಕ್ ಮಾಡಿ ಕೇಳಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಲ್ಲಿ ಡೈರೆಕ್ಟ್ ನಾವು ಮಾತಾಡಬೇಕಾಗತ್ತೆ. ಸಿನಿಮಾದಲ್ಲಿ ಬೇರೆಯವ್ರು ನಮ್ಮ ವಾಯ್ಸ್ ಡಬ್ ಮಾಡ್ತಾರೆ, ಬಟ್ ಟಿ ವಿನಲ್ಲಿ ಮಾತಾಡಿದಾಗ ಒಂದು ಗೆಸ್ಟಾಗಿ ಜಡ್ಜ್ ಮಾಡಿದಾಗ ನಾವೇ ಮಾತಾಡಬೇಕು. ಹಾಗೆ ಈ ಥರ ವೇದಿಕೆನಲ್ಲಿ ನಾವೇ ಮಾತಾಡಬೇಕು. ಸೊ ಈ ಥರ ಈ ಸಂದರ್ಭಗಳಲ್ಲಿ ಮಾತಾಡಬೇಕಂದ್ರೆ ಕಲಿಯಬೇಕಾಗಿತ್ತು. ಆ್ಯಂಡ್ ಆಫ್ ಕೋರ್ಸ್ ನಮ್ಮ ಅತ್ತೆ ಅವರು ತುಂಬ ಅವ್ರಿಗೆ ಬರೀ ಕನ್ನಡ ಮಾತಾಡೋಕ್ಕೆ ಒಂದು ಹೆಮ್ಮೆ, ನಾವು ಕನ್ನಡ ಕಲಿಬೇಕು ಮಾತಾಡಬೇಕು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಮಂಜುನಾಥ್ ಅವ್ರ ಕಂಗ್ರ್ಯಾಚುಲೇಷನ್ಸ್. ತಂದೆ ತಾಯಿಯನ್ನು ಕಳೆದುಕೊಂಡಂತಹ ಲೇಖಕರನ್ನು ತಂದೆ ತಾಯಿಗಳಂತೆಯೇ ಪ್ರೀತಿ ವಾತ್ಸಲ್ಯವನ್ನು ಕೊಟ್ಟಂತಹ ನನ್ನ ಗುರುಗಳು ಆದ ಪ್ರೊಫೆಸರ್ ಪ್ರಧಾನ ಗುರುದತ್ತ ಮತ್ತು ಅವರ ಶ್ರೀಮತಿ ಸೀತಾಲಕ್ಷ್ಮಿ ಅಮ್ಮನವರಿಗೆ ಅರ್ಪಣೆಯನ್ನು ಮಾಡಿರ್ತಕ್ಕಂತಹದ್ದು ಲೇಖಕರ ಒಂದು ಹವ್ಯಾಸಿ ಬರಹಗಾರರಾಗಿ, ಒಂದು ಕಲಾವಿದರಾಗಿ ಮತ್ತು ನಮ್ಮ ನಾಡಿನ ಸಾಹಿತ್ಯವನ್ನು ಉಳಿಸುವಂಥ ಬೆಳೆಸುವಂಥ ಒಂದು ದೊಡ್ಡ ಕಾಯಕವನ್ನು ಮಂಜುನಾಥ್ ಅವರು ಮಾಡ್ತಿದ್ದಾರೆ. ಅವ್ರಿಗೊಂದು ಜೋರ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸ್ತಾರೆ. ಹವ್ಯಾಸಿ ಬರಹಗಾರರಿರ್ಬೋದು, ಬೇರೆ ಬೇರೆ ಇರ್ಬೋದು, ಕತೆ ಕವನ ಕಾದಂಬರಿಗಳನ್ನು ಬರೆಯುವಂಥವರು ಕೇವಲ ಬೇರೆ ಬೇರೆ ಪ್ರೊಫೆಷನಾಗ ಇರ್ತಾರೆ. ಆದರೆ ಸರ್ಕಾರಿ ನೌಕರಿಯಲ್ಲಿ ಇದ್ದು ಈ ಥರದ ಒಂದು ಕೆಲಸವನ್ನು ಮಾಡುವಂಥ ಸೀಮಿತ ಸಂಖ್ಯೆಯಲ್ಲಿ, ಕಡಿಮೆ ಸಂಖ್ಯೆಯಲ್ಲಿ ಮಂಜುನಾಥ್ ಅವರು ಮೇಲ್ಪಂಕ್ತಿಯಲ್ಲಿ ನಿಲ್ತಾರೆ ಎನ್ನುವಂಥದ್ದು ಅಭಿಮಾನದ ಮಾತು. ಮುಂದುವರೆದು ಇವತ್ತಿನ ಪುಸ್ತಕ ಯೋಗಪಥ ಅನ್ನುವಂಥ ಪುಸ್ತಕ. ಸಹಜವಾಗಿ ಸರ್ಕಾರಿ ನೌಕರಿಗನ್ಸುತ್ತೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಎತ್ತ ಸಂಬಂಧವಯ್ಯ ಅಂತ ಹೇಳ್ತಾರೆ ಅಕ್ಕಮಾದಿ ವಚನದಲ್ಲಿ. ಸಹಜ ಇವ್ರಿಗೂ ಸರ್ಕಾರಿ ನೌಕರರಿಗೂ ಮತ್ತು ಈ ಕಾದಂಬರಿಗೂ ಎಲ್ಲಿಗೆ ಸಂಬಂಧ ಅಂದರೆ ವೃತ್ತಿಯ ಜೊತೆ ಪ್ರವೃತ್ತಿ ಎನ್ನುವಂಥದ್ದು ಇರ್ತದೆ. ಒಂದಿಷ್ಟು ಆ ಪ್ರವೃತ್ತಿಯನ್ನು ಏನಾದರೂ ಕೂಡ ನಾನು ಈ ಸಮಾಜಕ್ಕೆ ಕೊಡಬೇಕು, ನಾನು ಈ ದೇಹ ಬದುಕಿರುವಂಥದ್ದು ಕೇವಲ ನನಗೆ ನನ್ನ ಕುಟುಂಬಕ್ಕೆ ಸೀಮಿತ ಅಲ್ಲ, ಈ ಸಮುದಾಯದ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಅಂತೇಳಿ ಸೊ ಅವ್ರು ಯೋಚನೆಯನ್ನು ಮಾಡಿ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗೆ ನಾನು ಹೋಗ್ತಾ ಇದ್ದೆ, ಇವರು ನನಗೆ ಈಗ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಏನು ಕೊಟ್ಟರು, ಯೋಗಿಗಳಲ್ಲಿ ಚಿತ್ರರಂಗದಲ್ಲಿ ಯೋಗಪಟು ಅಂತ ಗುರುತಿಸ್ಕೊಂತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ನಿಜವಾಗಿ ಕೂಡ ಕಲಾವಿದ, ಕಲಾ ಯೋಗಿ ಕೂಡ ಹೌದು, ಹಾಗೆಯೇ ಶರೀರವನ್ನು ದಂಡಿಸಿದಂಥ ಮಹಾಯೋಗಿನೂ ಹೌದು. ಹಾಗೆ ಅದ್ವೈತ ಸಿದ್ಧಾಂತವನ್ನ ತನ್ನ ಚಿತ್ರದ ಮೂಲಕ ಹೇಳಿದಂಥವರು ಚಿತ್ರರಂಗದ, ಕನ್ನಡ ಚಿತ್ರರಂಗದಲ್ಲೇ ಬುದ್ಧಿವಂತ ಅಂತ ಕರೆಸ್ಕೊಂಡಿರ್ತಕ್ಕಂಥ ಉಪೇಂದ್ರ ಅವರು ಅಧ್ಯಾತ್ಮವನ್ನ, ಅದ್ವೈತವನ್ನ ತಮ್ಮ ಚಿತ್ರಗಳ ಮುಖಾಂತರ ಹೇಳುತ್ತೆ. ಜನಗಳಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿದ್ರು ಕೂಡ ಅದು ಅದ್ವೈತ ಸಿದ್ಧಾಂತ. ನಾನು ನೀನು ಅಂತಕ್ಕಂಥ ಹೆಸರುಗಳು ಅಹಂಕಾರವನ್ನು ತ್ಯಜಿಸಿದರೆ ಪರಬ್ರಹ್ಮನಲ್ಲಿ ಲೀನವಾಗಬಹುದು ಅಂತ. ಅಂತಹ ಒಂದು ಉಪೇಂದ್ರ ಅವರಿಗೆ ಸ್ಫೂರ್ತಿಯನ್ನು ಕೊಟ್ಟಂತ ಪ್ರಿಯಾಂಕಾ ಉಪೇಂದ್ರ ಅವರಲ್ಲಿದ್ರೆ ಇನ್ಯಾರು ಈ ಬುಕ್ಗೆ ಬಿಡುಗಡೆ ಮಾಡಬೇಕು, ಯಾರು ಬರಬೇಕು ಹೇಳಿ. ನಾನು ಧನ್ಯನಾದೆ ಅವರು ಬಂದು. ಮುಖ್ಯವಾಗಿ ವಿಶೇಷವಾಗಿ ನಮ್ಮ ಸಚಿವಾಲಯದಲ್ಲಿ BS ಮಂಜುನಾಥ್ ಸರ್ ಅಂದರೆ ಗುರುತಿರಲ್ಲ ನಮ್ಗೆಲ್ರಿಗೆ. ಅವ್ರಿಗೆ ಚಿರುಪರಿಚಯದ ಯಾವ ರೀತಿಯಲ್ಲಿ ಅಂದರೆ ಮಂಜಣ್ಣ ಅಂತ. ಅವ್ರು ಯಾವ ಇಲಾಖೆಯಲ್ಲಿ ಇರ್ತಾರೆ ಅದನ್ನು ಪ್ರಿಫಿಕ್ಸ್ ಮುಂದೆ ಹಾಕೊಳ್ಳೋದು. ಟ್ರಾನ್ಸ್ಪೋರ್ಟಲ್ಲಿದ್ದರೆ ಟ್ರಾನ್ಸ್ಪೋರ್ಟ್ ಮಂಜಣ್ಣ, ರಿವೆನ್ಯೂನಲ್ಲಿದ್ದರೆ ರಿವೆನ್ಯೂ ಮಂಜಣ್ಣ. ಸೊ ಅಂತಂದರೆ ನಮಗೆ ಮಂಜಣ್ಣ ನಮ್ಮ ಯಾವುದೇ ಕಾಲಘಟ್ಟದ ಮಿತ್ರರಾಗಿರಲಿ, ಸಚಿವಾಲಯದ ನೌಕರರಾಗಿರಲಿ, ಕಲಾವಿದರಾಗಲಿ, ಅವ್ರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಒಳ್ಳಾಟ ಅಂದರೆ ಅವರು ಸಮಾನ ಮನಸ್ಕರ ಅಥವಾ ಸಮಾನ ವಯಸ್ಕರ ಇದ್ದಾರೆ ಅಂತಕ್ಕಂಥದ್ದು ಭಾವನೆಯಲ್ಲಿ ಅಷ್ಟು ಸ್ನೇಹಜೀವಿಯಾಗಿ ಇರ್ತಕ್ಕಂಥ ವ್ಯಕ್ತಿ. ಅವರು ಕಲಾವಿದರಾಗಿದ್ದಾರೆ, ಈಸ್ ಆನ್ ಆ್ಯಕ್ಟರ್, ರೈಟರ್, ಸಿಂಗರ್, ಎವ್ರಿಥಿಂಗ್. ನಮ್ಮ ಸಚಿವಾಲಯದಲ್ಲಿ ಬಹುಶಃ ನಾನು ನೋಡಿದಂಥ ಎಲ್ಲ ಕಲೆಗಳನ್ನು ಭಾಳ ನೈಪುಣ್ಯತೆಯಿಂದ ನಿರ್ವಹಿಸ್ತಾ ಮತ್ತು ರೂಢಿ ಮಾಡಿಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಸಚಿವಾಲಯದಲ್ಲಿ ಇದ್ದರೆ ಅದು ನಮ್ಮ BS ಮಂಜುನಾಥ್ ಸರ್. ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮೇಡಮ್ ಪ್ರಿಯಾಂಕಾ ಉಪೇಂದ್ರ ಅವರು, ರಮೇಶ್ ಸಾಂಗ ಸರ್ ಅವರು, AS ಹರ್ಷ ಅವರು, ಹಾಗೂ ನಮ್ಮ ಪ್ರೀತಿಯ ಭಾವಜೀವಿ BS ಮಂಜುನಾಥ್ ಸರ್ ಅವರು. ಇರುವಂತಹ ಡಾಕ್ಟರ್ NV ಪ್ರಸಾದ್ ಸರ್, ಭಾರತೀಯ ಆಡಳಿತ ಸೇವೆ ಸರ್ಕಾರದ ಕಾರ್ಯದರ್ಶಿಗಳು, ಸಾರಿಗೆ ಇಲಾಖೆ, ಇವರ ಮಾತುಗಳನ್ನ ಕೊಂಡಿಲ್ಲ. ಇದು ತುಂಬ ಅಭಿನಂದನೆಯ ವಿಷಯ. ನಾವು ಬರೀ ಕೆಲಸ ಮಾಡೋದು ಅಥವಾ ಬೇರೆ ಕೆಲಸ ನೋಡ್ಕೊಂಡಲ್ಲೇ ಸಮಯ ಕಳಿಸ್ತದೆ. ಆದರೆ ಕೆಲಸದಲ್ಲಿ ಕೂಡ ಇಲ್ಲಿ ಹಿಂದೆ ಹೋಗಿಲ್ಲ ಮತ್ತು ನಮ್ಮ ಇಲಾಖೆ ಕೆಲಸ ಭಾಳ
ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ನಾವು ಯಾವುದೇ ಕೂಡ ಒಂದು ಸರ್ಕಾರದ ಬೇರೆ ಇಲಾಖೆ ಕೆಲಸ ಕೊಟ್ಟಿದ್ರು ಕೂಡ ಅವರು ಅಚ್ಚುಕಟ್ಟಾಗಿ ಮಾಡ್ತಾರೆ ಮತ್ತು ನಮಗೆ ಬೇರೆ ಕೂಡ ಮಾರ್ಗದರ್ಶನ ನೀಡ್ತಾರೆ. ಅದೇ ರೀತಿ ಅದರ ಜೊತೆಯಾಗಿ ಈಗ ನಮ್ಮನ್ನು ತಾವೆಲ್ಲ ಕರೆದಿದ್ದೀವಿ. ಖಂಡಿತ ಅವರು ಕೊಟ್ಟಿದ್ದ ಹಾಸ್ಯ ಹಿಂದೆ ಕೂಡ ಭಾಳಷ್ಟು ಒಂದು ಹಾಸ್ಯ ಸಾರಿಸಿರುವಂಥ ಒಂದು ಪುಸ್ತಕವನ್ನು ಕೊಟ್ಟಿದ್ದರು. ಅದು ನಾನು ಓದಿದ್ದೀನಿ, ತುಂಬ ಚೆನ್ನಾಗಿತ್ತು. ಅವರು ರಿಟೈರ್ ಆದ ನಂತರ ಕೂಡ ಅವರು ಇದೇ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗಲಿ ಮತ್ತು ಇಲಾಖೆಯಲ್ಲಿ ಅವರು ಸಾಕಷ್ಟು ಈ ಕೆಲಸ ಮುಂದುವರಿಲಿ ಮತ್ತು ಅವರಿಗೆ ದೇವರೆಲ್ಲರೂ ಆರೋಗ್ಯ. 5ನೇ ಪುತ್ರರಾಗಿ ವಿಶ್ವ ಮಾನವ ಹಕ್ಕುಗಳ ದಿನವಾದ ದಿನಾಂಕ 1900 ಮಾಲಾರ್ಪಣೆ ಮಾಡ್ತಿರುವಂಥದ್ದು. ಹಾಗೆ ನಿಮ್ಮ ಅನುಬಂಧದ ಈ ಸ್ಮರಣಿಕೆಯನ್ನು ಕೊಟ್ಟು ಈ ಅನುಬಂಧ ಹೀಗೆ ಇರಲಿ ಅಂತ ಭಾವಿಸ್ಕೊಳ್ತಾ ಪ್ರೀತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ